ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಮನುಷ್ಯ ಆಶಾಜೀವಿ. ಜೀವನದಲ್ಲಿ ವಿಶ್ವಾಸ ಇಟ್ಕೊಂಡು ನಾವು ಜೀವನ ನಡೆಸ್ತಾ ಇರಬೇಕು. ನಾಳೆ ಒಳ್ಳೆಯ ದಿವಸಗಳು ಬರ್ತಾವ, ಏನೂ ಆಗೋದಿಲ್ಲ. ಧೈರ್ಯವಾಗಿ ಜೀವನ ಮಾಡ್ತಕ್ಕಂಥ ಒಂದು ಅಭ್ಯಾಸನ ಹಾಯ್ಕೋಬೇಕು. ನಮ್ಮ ಹಿರಿಯರು ಅದೇ ರೀತಿ ನಡೆದು ಬಂದಿದ್ದಾರೆ ಜೀವನದಲ್ಲಿ. ಎಷ್ಟೋ ಕಷ್ಟ ಕಾಲಗಳ ಬಂತು. ನಮ್ಮ ದೇಶ ಬ್ರಿಟಿಷರ ಗುಲಾಮಿಯಲ್ಲಿತ್ತು. ಸಾವರ್ಕರ್ಗೆ ಕಾಲಪಾನಿ ಶಿಕ್ಷೆ ಆಯಿತು. 2 ಜನ್ಮ ನಿನಗಿಲ್ಲೇ ಇರಬೇಕು ಅಂತೇಳಿ ಹೇಳಿದಾಗ ಜೋರಾಗಿ ನಕ್ಕರು ಸಾವರ್ಕರ್. ಅವಾಗ ಜಡ್ಜ್ ಕೇಳ್ತಾನೆ, ನಿಮಗೆ ಕಾಲಾಪಾನಿ ಆಗ್ಯದ, ನಿನ್ನ ಜನ್ಮ್ಯಾಪಿ ಬರೋದಿಲ್ಲ, ಅಲ್ಲೇ ಸಾಯ್ತಿದ್ದಿ, ನಗಲಿಕತ್ತಿದೆಲ್ಲ. ಅವಾಗ ಅವ್ರು ಹೇಳ್ತಾರೆ, ಸಾವರ್ಕರ್ ನನಗೆ ಎದಕ್ಕೆ ನಗು ಬಂತಂದ್ರೆ, ನನ್ನ ದೇಶ ಸ್ವತಂತ್ರ ಆಗ್ತದೆ ಅಷ್ಟು ದಿವಸ ನೀವು ಈಸ್ಟ್ ಇಂಡಿಯಾ ಕಂಪ್ನಿಯವರು ನಮ್ಮ ದೇಶದಲ್ಲಿ ಇರೋದಿಲ್ಲ, ಅದಕ್ಕಿಂತ ಮೊದಲು ನಾನು ಹೊರಗೆ ಬಂದುಬಿಡ್ತೀನಿ, ನೀವು ಈ ದೇಶದಲ್ಲಿ ಅಷ್ಟು ದಿವಸ ಇರೋದಿಲ್ಲ. ನೋಡ್ರಿ ಎಂಥ ವಿಶ್ವಾಸ. ಸೂರ್ಯನೇ ಅಷ್ಟಾಗೋದಿಲ್ಲ ಅಂತಕ್ಕಂಥ ಬ್ರಿಟಿಷ್ ಸರ್ಕಾರಕ್ಕೆ ಧೈರ್ಯವಾಗಿ ಹೇಳ್ತಾರೆ, ನನ್ನ ವಿಶ್ವಾಸ ಅದ, ನೀವು ಅಷ್ಟು ದಿವಸ ಇರೋದಿಲ್ಲ. ಹಾಗೆ ಆಯಿತು. ಸಾವರ್ಕರ್ ಹೊರಗೆ ಬಂದರು, ಬ್ರಿಟಿಷರು ಈ ದೇಶ ಬಿಟ್ಟು ಹೋಗಿಬಿಟ್ರು. ಇದು ಮನುಷ್ಯನ ವಿಶ್ವಾಸ. ಅಚಲವಾದಂಥ ಧೈರ್ಯ, ಅಚಲವಾದಂಥ ವಿಶ್ವಾಸ. ಅನೇಕ ನಮ್ಮ ಹಿರಿಯರು ಅದೇ ರೀತಿ ಜೀವನ ಮಾಡಿದ್ದಾರೆ. ನಾವು ಸಹಿತ ಅದೇ ರೀತಿ ಧೈರ್ಯವಾಗಿ ಜೀವನ ಮಾಡಬೇಕು. ಈ ವಿಶ್ವಾಸದ ಮೇಲೆ ಹೋಮಿಯೋಪತಿ ಔಷಧ ಕೆಲಸ ಮಾಡ್ತದೆ. ಡಾಕ್ಟರ್ ಹೈನಿಮನ್ ಅಂತಕ್ಕಂಥವರು ಜರ್ಮನ್ದಲ್ಲಿ ಇದು ಹೋಮಿಯೋಪತಿ ಕಂಡಿಡಿದಂಥ ಮೂಲ ವೈದ್ಯರು. ಅವರು MD ಡಾಕ್ಟ್ರು, ದೊಡ್ಡ ಡಾಕ್ಟ್ರು. ಅವರ ಮಗಳಿಗೆ ಟೈಫಾಯ್ಡ್ಲಿಂದ ತೀರ್ಕೊಂಡ್ಲು. ಅವ್ರಿಗೆ ಯಾವ ಔಷಧ ಕೆಲಸ ಮಾಡಲಿಲ್ಲ, ಅಲೋಪತಿ ಔಷಧ. ಸರ್ಟಿಫಿಕೇಟ್ಗಳನ್ನು ಹರಿದಾಕಿ ಬೆಂಕಿ ಹಚ್ಚಿ ಸುಟ್ಟುಬಿಟ್ರು. ತಾವೇ ಸಂಶೋಧನೆ ಮಾಡಿದರು, ಹೊಸ ಇದನ್ನು ತಯಾರು ಮಾಡಿದರು, ಕ್ಷಾರಗಳು ತಯಾರು ಮಾಡಿದರು. ಬಯೋಕೆಮಿಕ್ ಅಂತದ, ಹೋಮಿಯೋಪತಿ ಅಂತದ, 12 ಕ್ಷಾರಗಳು ತಯಾರು ಮಾಡಿ ಅದರಲ್ಲಿಂದ ಎಲ್ಲ ಡ್ರಾಪ್ಸು, ಗಿಡಮೂಲಿಕೆಗಳು ಅವು ಇವು ಅದನ್ನೆಲ್ಲ ಕುದಿಸಿ ಆ ಟಿಂಚರ್ನ ಅಂತೇಳಿ ಒಂದು ಲಿಕ್ವಿಡ್ ತಯಾರು ಮಾಡ್ತಾರೆ. ಎಲ್ಲ ವೈಟ್ ಗೋಲಿಗಳೇ ಇರ್ತಾವೆ. ಆ ವಿಶ್ವಾಸದ ಮೇಲೆ ಕೆಲಸ ಮಾಡ್ತದೆ ಹೋಮಿಯೋಪತಿ. ಆ ಮನುಷ್ಯನಲ್ಲಿ ಇರ್ತಕ್ಕಂಥ ಒಂದು ವೈಟಲ್ ಫೋರ್ಸನ್ನು ಜಾಗೃತಿ ಮಾಡ್ತದಂತ. ನಮಗೆ ಆ ಗೋಲಿ ಹಾಕೊಂಡಿದ್ದೀವಿ, ನನ್ನ ಬಿಮಾರಿ ಆರಾಮಾಗ್ತದೆ, ನಾನು ನಾಳೆ ಬೆಳಗ್ಗೆ ನನ್ನ ಕಮ್ಮಿಯಾಗಿ ಹೋಗ್ಬಿಡ್ತದೆ, ನನಗೆ ಇದಾಗ್ತದಂದ್ರೆ ಕಮ್ಮಿ ಆಗಿಬಿಡ್ತದೆ. ಆ ರೀತಿ ಆ ಔಷಧ ಕೆಲಸ ಮಾಡ್ತದೆ. ಅದೊಂದು ವಿಶ್ವಾಸ ಆ ರೀತಿ ಮನುಷ್ಯನ ಬಾಡಿ ಮೇಲೆ ಕೆಲಸ ಮಾಡ್ತದೆ. ಇದು ಹೋಮಿಯೋಪತಿಯಲ್ಲಿ ಇರ್ತಕ್ಕಂಥದ್ದು. ಎಲ್ಲ ವೈಟ್ಗಳಿಗೆ ಇರ್ತಾವೆ. ಓನ್ಲಿ ವಿಶ್ವಾಸ, ನಿಮ್ಮ ವಿಶ್ವಾಸ ನಿಮ್ಮ ಬಾಡಿನ ಇದು ಮಾಡ್ತದೆ. ಮನುಷ್ಯನ ಮೆಕ್ಯಾನಿಸಮ್ ಹೇಗದಪ್ಪ ಅಂತಂದ್ರೆ, ಎಲ್ಲ ರೋಗಗಳನ್ನು ತನ್ನಷ್ಟು ರಿಪೇರಿ ಮಾಡ್ತಕ್ಕಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ನಾವು ಏನೇನೋ ತಿಂದು ಅದನ್ನು ಕೆಡಿಸ್ಕೋತೀವಿ, ಆ ಮಾತು ಬೇರೆ. ಆ ವಿಶ್ವಾಸ ಇಡಬೇಕು. ಒಂದು ಗುರುಗಳ ಮೇಲೆ ವಿಶ್ವಾಸ, ದೇವ್ರ ಮೇಲೆ ವಿಶ್ವಾಸ, ಒಂದು ಹಿರಿಯರ ಮೇಲೆ ವಿಶ್ವಾಸ, ತಾಯಿ ತಂದೆ ಮೇಲೆ ವಿಶ್ವಾಸ. ಒಬ್ಬ ಸರ್ಕಸ್ ಮೇಲೆ ಹೋಗ್ತಕ್ಕಂಥ ಮನುಷ್ಯ ತಾರಿನ ಮೇಲೆ ನಡಿಲಿಕ್ಕತ್ತಿದ್ದ, ಭಾಳ ಎತ್ತರ ಮೇಲೆ. ಅವನ ಮೇಲೆ ತನ್ನ ಮಗನ್ನು ಕುಡಿಸ್ಕೊಂಡು ಕಾಲಿಟ್ಟು ನಡೀತಿದ್ದ. ಬಿದ್ದ ಅಂದರೆ ಸತ್ಯ ಹೋಗ್ತಾನೆ, ಗ್ಯಾರಂಟಿ 100%. ಅಷ್ಟು ಎತ್ತರ ಮೇಲೆ ತಾರುಗಳನ್ನು ಕಟ್ಟಿ ನಡಿಲಿಕ್ಕತ್ತಿದ್ದ. ಆ ಬಿಲ್ಡಿಂಗ್ಲಿಂದ ಈ ಬಿಲ್ಡಿಂಗ್ ತನಕ ಸುರಕ್ಷಿತವಾಗಿ ಬಂದ. ಇಳಿದ ಮೇಲೆ ಆ ಮಗುವಿಗೆ ಕೇಳಿದ್ರು, 8 ವರ್ಷದ ಮಗು ಇತ್ತು, ನಿನಗೆ ಅಂಜಿಕೆ ಆಗಿಲ್ಲೇನೋ, ಅಷ್ಟು ಎತ್ತರ ಮೇಲೆ ನಿಮ್ಮಪ್ಪ ತಾರಿನ ಮೇಲೆ ಕುಡ್ಸ್ಕೊಂಡು ನಡೀತಿದ್ದ, ಬಿದ್ದರೆ ಇಬ್ಬರು ಸಾಯ್ತಿದ್ರಿ, ನಿಂಗೆ ಅಂಜಿಕೆ ಆಗಿಲ್ಲೇನೋ ಅಂದ್ರೆ ಆ ಮಗು ಹೇಳ್ತು, ನನಗೇನು ಅಂಜಿಕೆ ಆಗಿಲ್ಲ, ನಾನು ನಮ್ಮಪ್ಪನ ಭುಜದ ಮೇಲೆ ಕೂತಿದ್ದೀನಿ, ನಮ್ಮಪ್ಪ ನಡೀತಾ ಇದ್ದಾನೆ, ನನಗೇನು ಆಗೋದಿಲ್ಲ ಅಂತ ನನಗೆ ಖಾತ್ರಿ, ನಮ್ಮಪ್ಪ ಇದ್ದಾನೆ, ನಮ್ಮ ತಂದೆ ನನಗೆ ಸಂರಕ್ಷಣೆ ಮಾಡ್ತಾನೆ. ನೋಡ್ರಿ, ಆ ತಂದೆ ಮೇಲೆ ವಿಶ್ವಾಸ ಇತ್ತು, ಆ ಮಗುವಿಗೆ ಏನೂ ಆಗೋದಿಲ್ಲ ಅಂತೇಳಿ. ತೆಳಗಿದ್ದವ್ರಿಗೆಲ್ಲ ಬೆವರು ಬಿಡ್ಲಿಕ್ಕತ್ತಿತ್ತು, ಬಿದ್ದರು ಅಂದ್ರೆ ತಂದೆ ಮಗ ಇಬ್ಬರು ಸಾಯ್ತಾರೆ ಅಂತೇಳಿ. ಆದ್ರೆ ಆ ಮಗು ಭಯನೇ ಬಿಟ್ಟಿಲ್ಲ. ಆ ಮಗುವಿಗೆ ವಿಶ್ವಾಸ, ನಮ್ಮಪ್ಪನ ಭುಜದ ಮೇಲೆ ಕೂತಿದ್ದೀನಿ ನಾನು, ನಮ್ಮಪ್ಪ ಸೇಫಾಗಿ ಒಯ್ತಾನೆ ಎಂಬ ವಿಶ್ವಾಸ ಆ ಮಗುನಲ್ಲಿತ್ತು. ಇದು ವಿಶ್ವಾಸ ಅಷ್ಟು ಕೆಲಸ ಮಾಡ್ತದೆ. ಅಮೇರಿಕಾ ಒಳಗೆ ಒಬ್ಬರು ವ್ಯಾಪಾರಸ್ಥರು, ವ್ಯಾಪಾರದಲ್ಲೆಲ್ಲ ಲಾಸ್ ಆಗಿ ಹೋಗ್ಬಿಡ್ತು. ಲಾಸ್ ಆಗಿ ಹೋದ್ಮೇಲೆ ಏನು ಮಾಡಬೇಕು ತಿಳಿತಾ ಇಲ್ಲ, ಇನ್ನು ಆತ್ಮಹತ್ಯೆ ಒಂದೇ ಶರಣ್ಯ ಆತಗೆ. ಆವಾಗ ಅವರು ಇನ್ನೇನು ರೋಡಿಗೆ ಬಂದಿದ್ದೀವಿ, ಮನಿ ಮಾರಾಟ ಆಯಿತು, ಭಯಂಕರ ತ್ರಾಸುಗಳ ದಿವಸಗಳು, ಆತ್ಮಹತ್ಯೆ ಮಾಡ್ಕೋಬೇಕಂತ ಹೇಳಿದ್ರು. ಒಂದು ಗಾರ್ಡನ್ನಲ್ಲಿ ಹೋಗಿ ಕೂತಿದ್ರು. ಪಕ್ಕದಲ್ಲಿ ಒಬ್ಬ ಮುದುಕ ಕೂತಿದ್ದ, 60 ವರ್ಷ 70 ವರ್ಷದ ಮುದುಕ. ಆತಗೆ ತನ್ನ ದುಃಖನ ಹೇಳ್ಕೊಂಡ್ರು, ಸ್ವಲ್ಪ ಸಮಾಧಾನ ಆಗ್ತದೆ ಅಂಥೇಳಿ ಪಾಪ ಎಲ್ಲ ದುಃಖನ ಹೇಳ್ಕೊಂಡ್ರು. ಹೀಗಾಯಿತು, ವ್ಯಾಪಾರದಲ್ಲಿ ಲಾಸ್ ಆಯಿತು, ನನಗೆ ಆತ್ಮಹತ್ಯೆ ಒಂದೇ ಶರಣ್ಯ. ಆವಾಗ ಅವರು ತಮ್ಮ ಜೇಬ್ಲಿಂದ ಒಂದು ಚೆಕ್ ಬುಕ್ ತೆಗೆದು, ಈಗ 5 ಲಕ್ಷ ರೂಪಾಯಿ ಚೆಕ್ ಕೊಡ್ತಾ ಇದ್ದೀನಿ, ವ್ಯಾಪಾರ ಮಾಡೋ, ಪುನಃ ನಿನಗೇನೂ ಆಗೋದಿಲ್ಲ, ಹೋಗು ಅಂತ ಹೇಳಿದ್ರು. ಭಾಳ ಸಂತೋಷ ಆಯಿತು. ನಿಮ್ಮ ಋಣ ಹೇಗೆ ತೀರಿಸ್ಕೊಳ್ಳಿ, ನಾನು ಇದೇ ಡೇಟಿಗೆ, ಮುಂದಿನ ವರ್ಷ ಎಕ್ಸಾಕ್ಟ್ ಇದೇ ಡೇಟಿಗೆ, ಇದೇ ತಾರೀಕಿಗೆ ನಿಮಗೆ ಬಂದು ಬಡ್ಡಿ ಸಹಿತ ವಾಪಸ್ ಕೊಡ್ತೀನಿ, ಹೋ ಅಂತಂದ್ರು ಅವರು. ಹೋದ, ಮನೆಗೋದ. ಯಾರು ಇದು ಕಿರಣ ಅವು ಇವು ಸಾಮಾನುಗಳು ಏನೋ ದುಕಾನ್ ಇತ್ತು, ಅದ್ರದ್ದು ಯಾವ ಕೊಡ್ತಿದ್ದಿಲ್ಲ ಸಾಮಾನು. ಅವ್ರಿಗೆ ಹೋಗಿ ಚೆಕ್ ತೋರಿಸಿದ, ನೋಡ್ರಿ ಇದು 5 ಲಕ್ಷ ರೂಪಾಯಿ ನನ್ನ ಹತ್ರ ಚೆಕ್ ಅದ, ನನಗೆ ಇಷ್ಟು ಸಾಮಾನು ಕೊಡ್ರಿ, ಬೇಕಿದ್ರೆ ನಾಳೆಗೆ ಚೆಕ್ ಡ್ರಾ ಮಾಡಿ ಕೊಡ್ತೀನಿ, ಬೇಡ ಒಯ್ಯಿ, ಚೆಕ್ ಅದಲ್ಲ ಒಯ್ಯಿ ಅಂದರು. ತೊಗೊಂಡ ವ್ಯಾಪಾರ ಮಾಡಿದ. ಸ್ವಲ್ಪ ಆಗಿ ಒಂದು ವರ್ಷದಾಗ ಮತ್ತೆ ಮೊದಲನೇ ಸ್ಥಿತಿಗೆ ಬಂದುಬಿಟ್ಟು ಚಲೋ ವ್ಯಾಪಾರ ನಡೀತು. ಇನ್ನೇನು ರೊಕ್ಕ ಅದನ್ನು ಒಯ್ದು ವಾಪಸ್ ಕೊಡಬೇಕು ಅವರಿಗೆ.
ಅಂಥೇಳಿ ಆ ವರ್ಷದ ಡೇಟ್ ಬಂದಾಗ ಆ ರೊಕ್ಕ ಮತ್ತು ಬಡ್ಡಿ, ರೊಕ್ಕ ಏನಿಲ್ಲ, ಚೆಕ್ಕು ಮತ್ತು ಬಡ್ಡಿ ಎರಡು ತೊಗೊಂಡು ಹೋದ. ಆ ಗಾರ್ಡನ್ದಾಗ ನೋಡಿದರೆ ಅದು ಆ ಟೈಮಿಗೆ ಅವ್ರು ವಾಕಿಂಗ್ ಬರ್ತಾರಂದು ಗುರುತಿತ್ತು. ನೋಡಿದರೆ ಬರಲಿಲ್ಲ, ಕಾಣಿಸಿಲ್ಲ. ಸ್ವಲ್ಪ ಹೊತ್ತು ಕೂತ ನೋಡೋಣ, ವೇಟ್ ಮಾಡೋಣ ಅಂಥೇಳಿ. ಅವಾಗ ಆ ವ್ಯಕ್ತಿನ ಇಬ್ಬರು ವಾರ್ಡನ್ಸ್ ಕೈ ಹಿಡ್ಕೊಂಡು ಬರಲಿಕ್ಕತ್ತಿದ್ದು. ಹೋಗಿ ಕೇಳ್ದ, ಯಾಕೆ ಈ ಮುದುಕರಿಗೆ ನೀವು ಹಿಡ್ಕೊಂಡು ಹೋಗ್ತಾ ಇದ್ದೀರಿ? ಬಹಳ ಒಳ್ಳೆ ಮನುಷ್ಯರವರು, ನನಗೆ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ, ನಾನು ಅವ್ರು ಬಡ್ಡಿ ಸಹಿತ ವಾಪೀಸ್ ಕೊಡ್ಬೇಕು, ಅವ್ರು ಚೆಕ್ ಕೊಡ್ಬೇಕಂತ ಬಂದಿದ್ದೀನಿ. ಅವಾಗ ಅವ್ರು ನಗಲಿಕತ್ತರು. ಯಾಕೆ, ಏನಾಯಿತು ಅಂದ್ರೆ, ನಾವು ಹುಚ್ಚಾಸ್ಪತ್ರೆಲಿದ್ದು ಬಂದೀವ್ರಿ, ನಾವು ವಾರ್ಡನ್ಸ್ ಹುಚ್ಚಾಸ್ಪತ್ರೆಯವರು. ಈತ ಅರಹುಚ್ಚ ಇದ್ದಾನು, ಈತನ ಅಕೌಂಟ್ನಾಗ ಏನೊಂದು ರೂಪಾಯಿ ಇಲ್ಲ. ಸುಮ್ಮನೆ ಮಂದಿಗೆ ಹಿಂಗೆ ಚೆಕ್ಗಳು ಕೊಡೋದು, ಇದು ಮಾಡೋದು, ಏನೇನೋ ಮಾಡ್ತಿರ್ತಾನೆ. ಇಂಥವೇ ಕೆಲಸ, ಚೆಕ್ ಬುಕ್ ಇಸ್ತಾಗ ಇಟ್ಕೊತಾನೆ, ಸೈ ಮಾಡ್ತಾನೆ, ಕೊಡ್ತಾನೆ. ಈತನ ಅಕೌಂಟ್ನಾಗ 1 ರೂಪಾಯಿ ಇಲ್ಲ, ಏನೋ ಮಾಡ್ತಿರ್ತಾನೆ ಅಂತ ಹೇಳಿದ್ರು. ಹಿಡ್ಕೊಂಡು ಹೋಗ್ಬಿಟ್ರೆ ಆತನು ಹುಚ್ಚಾಸ್ಪತ್ರೆಗೆ. ಇದು ಆಶ್ಚರ್ಯ ನೋಡ್ರಿ. ರೊಕ್ಕ ಅದ ಬ್ಯಾಂಕ್ನಾಗ ಅಂಥೇಳಿ ಈತನ ವಿಶ್ವಾಸ ಇಷ್ಟು ಕೆಲಸ ಮಾಡಿ ಈತನ ಜೀವನ ಮ್ಯಾಲಕ್ಕೆ ತಂದು ಬಿಡ್ತು. ಅದರಲ್ಲಿ ರೊಕ್ಕ ಇಲ್ಲ, ಆದರೂ ವಿಶ್ವಾಸ. 5 ಲಕ್ಷ ರೂಪಾಯಿ ಚೆಕ್ ಅದ ನನ್ನ ಹತ್ರ, ಏನಾದರೂ ನಾ ಕೊಡ್ತೀನಿ. ವ್ಯಾಪಾರಸ್ಥರಿಗೆ ಅದ 5 ಲಕ್ಷ ರೂಪಾಯಿ ಚೆಕ್ ಅದ, ನಿಮ್ಗೆ ನಾಳೆ ಬೇಕಿದ್ರೆ ಡ್ರಾ ಮಾಡಿ ಕೊಡ್ತೀನಿ, ಎಲ್ಲ ಇರಲಿ. ಹೀಗೆ ಮುಂದಕ್ಕೆ ಬಂದುಬಿಟ್ಟ. ಇದು ವಿಶ್ವಾಸದ ಮೇಲೆ ಕೆಲಸ ಮಾಡ್ತದೆ. ಅದಕ್ಕೂ ನಾವು ಜೀವನದಲ್ಲಿ ಭಗವಂತನ ಮೇಲೆ ವಿಶ್ವಾಸ ಇಡಬೇಕು. ದೇವರಿದ್ದಾನೆ, ಏನೂ ಆಗೋದಿಲ್ಲ, ಒಳ್ಳೆಯದೇ ಆಗ್ತದೆ. ಧೈರ್ಯವಾಗಿ ಮುಂದಕ್ಕೆ ಹೋಗಬೇಕು. ಡರ್ಕೆ ಆಗಿ ಜೀತ್ ಹೈ, ಹಿಂದಿ ಒಳಗೆ ಹೇಳ್ತಾರೆ. ಡರ್ ಅಂದರೆ ಭಯದ್ದು ಮುಂದೆ ಜೀತ್, ನಿಮ್ಮ ಗೆಲುವು ಅದ. ಹೋಗಿ ಅನ್ಸ್ಬೇಡ್ರಿ, ಕೂಡಬೇಡ್ರಿ, ಅಲ್ಲಿ ಹೋಗ್ರಿ ಮುಂದೆ. ಆ ಭಯದ್ದು ಮುಂದೆ ಹೋಗ್ರಿ, ದಾಟ್ರಿ, ನಿಮ್ಮ ವಿಜಯ ಅದಂತ. ಚರೈತಿ ವೇದಗಳು ಹೇಳ್ತಾವೆ. ಹಿಂದಕ್ಕೊಂದು ಸಿನಿಮಾದ ಹಾಡದ, ಗಾಡಿ ಕೋ ದೇಖ್ ಕೈಸಿ ಹಸಿ, ಗಾಡಿ ಬುಲಾ ರಹಿ ಹೈ, ಸಿಟಿ ಬಜಾ ರಹಿ ಹೈ, ಆಗೆ ತೂಫಾನ್, ಪೀಛೆ ಬರ್ಸಾತ್, ಊಪರ್ ಗಗನ್ ಸೆ ಬಿಜ್ಲಿ, ಫಿರ್ ಭಿ ಸಿಗ್ನಲ್ ಹೋವಾಕೆ ನಿಕ್ಲಿ. ನೋಡ್ರಿ, ಗಾಡಿಗೆ ಎಷ್ಟು ತ್ರಾಸದ. ರಾತ್ರಿ ಹಗಲು ನಾವು ಗಾಡಿಯಾಗ ಆರಾಮ್ ಮಲ್ಕೊಂಡಿರ್ತೀವಿ, ಬೆಂಕಿ ಪಾಪ ಎದಿ ಒಳಗೆ ಗಾಡಿಗೆ. ಮುಂದೆ ಮಳಿ, ತುಫಾನ್, ಹಿಂದೆ ಗುಡುಗು, ಸಿಡ್ಲು, ಆಕಾಶದಲ್ಲಿ ಮಿಂಚು, ಇವೆಲ್ಲ ಇರ್ತದೆ. ಆದರೂ ಸಿಗ್ನಲ್ ಬಿತ್ತು, ನಡಿ, ಚರೈತಿ, ನಡಿ ಹೋಗ್ತದೆ. ನೀವು ಜೀವನದಲ್ಲಿ ನಡೀತಾರೆ, ಮುಂದಕ್ಕೆ ಹೋಗ್ರಿ, ಚರೈತಿ. ನಮ್ಮ ವೇದಗಳು ಹೇಳ್ತಾವೆ, ಚರೈತಿ, ನಡೀತಾ ಇರಿ, ನಿಂದ್ರಬೇಡ್ರಿ, ಎಲ್ಲ ಒಳ್ಳೇದಾಗ್ತದೆ, ದೇವರಿದ್ದಾನ. ಆ ಧೈರ್ಯವಾಗಿ ಜೀವನ ಮಾಡ್ರಿ ಅಂಥೇಳಿ ನಮ್ಮ ಶಾಸ್ತ್ರಗಳು ಹೇಳ್ತಾವೆ. ಆ ರೀತಿ ಆ ವಿಶ್ವಾಸನ ಇಟ್ಕೊಂಡು ನಾವು ಜೀವನ ಮಾಡಬೇಕು. ಗುರುಗಳ ಮೇಲೆ ವಿಶ್ವಾಸ, ದೇವರ ಮೇಲೆ ವಿಶ್ವಾಸ, ಹಿರಿಯರ ಮೇಲೆ ವಿಶ್ವಾಸ, ತಾಯಿ ತಂದೆ ಮೇಲೆ ವಿಶ್ವಾಸ. ಈ ವಿಶ್ವಾಸಗಳನ್ನು ಇಟ್ಟುಕೊಂಡೇ ಜೀವನ. ಮನೆಯಲ್ಲಿ ಹೆಂಡತಿ ಮೇಲೆ ವಿಶ್ವಾಸದ ಮೇಲೆ ಜಗತ್ತು ನಡೀತದೆ. ಭಾರತ್ ಮಾತಾಗೆ ಜೈ. ಎಲ್ಲರಿಗೂ ನಮಸ್ಕಾರ.